ಮಲ್ಲಿಕಾರ್ಜುನನೇ, ನಿನ್ನ ಮಂದಿರದಲ್ಲಿ ನಿಜವಾಗಿದ್ರೆ ಇವತ್ತು ಈ ಒಂದು ತಾಯಿ ನಿನಗೆ ಆಜ್ಞೆ ಮಾಡ್ತಾ ಇದ್ದಾಳೆ. ನನ್ನ ಮಗನಿಗೆ ಕೊಡುತ್ತಿರುವ ಈ ವಿಷದ ಹಾಲು ಅಮೃತ ಮಾಡು, ಅಮೃತ ಮಾಡು. ಅಮ್ಮ ಅಮ್ಮ, ಏನಪ್ಪ? ಅಮ್ಮ ಏನಮ್ಮ, ಮಗ ಮನೆಗೆ ಬರುವಷ್ಟರಲ್ಲಿ ಬಾಗಿಲಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸ್ ಹಿಡ್ಕೊಂಡು ನಿಂತಿದ್ಯಲ್ಲ, ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ. ಅಮ್ಮ, ನಿನ್ನ ಹೊಟ್ಟೆಯಿಂದ ಹುಟ್ಟಿ ಬರುವ ಮಕ್ಕಳು ಪುಣ್ಯ ಮಾಡಿರ್ಬೇಕು ನೋಡಮ್ಮ. ಯಾಕಂದ್ರೆ ನಾನು ಎಷ್ಟೋ ತಾಯಿಯಂದ್ರು ನೋಡಿದ್ದೇನೆ, ಆದ್ರೆ ನಿನ್ನಂತ ಹಡದ ಕರಳು ನಾನು ಎಲ್ಲಿಯೂ ಕಂಡಿರ್ಲಿಕ್ಕಿಲ್ಲಮ್ಮ. ಹೌದಪ್ಪ, ನಿನ್ನ ಮಾತು ನಿಜವಿದೆ. ಈ ಜಗತ್ತಿನಲ್ಲಿ ನನ್ನಂತ ತಾಯಿ ಎಲ್ಲೂ ಇಲ್ವೋ? ಎಲ್ಲೂ ಇಲ್ಲ. ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ ನಿನ್ನ ಪುಣ್ಯವಾಗಿಲ್ಲ. ನೀನಂತ ಮಗನಿಗೆ ನಾನು ಜನ್ಮ ಕೊಟ್ಟನಲ್ಲೋ, ನನ್ನ ಪುಣ್ಯ ನನಗೆ ಗೊತ್ತಿಲ್ಲ. ಎಲ್ಲ ಭಗವಂತರಿಗೆ ಗೊತ್ತಪ್ಪ, ಎಲ್ಲ. ಅಮ್ಮ ಯಾಕಮ್ಮ, ಯಾಕೆ ಕಣ್ಣೀರು? ಯಾಕೂ ಇಲ್ವೋ? ಮಗನಿಗೆ ಹಾಲು ಕೊಡ್ತಾ ಇದ್ದೀನಲ್ಲ, ಸಂತೋಷ ಸಂತೋಷ ಉಕ್ಕಿ ಬರ್ತಾ ಇದೆ. ಅಮ್ಮ, ಸಂತೋಷಕ್ಕೆ ಯಾರಾದ್ರೂ ಕಣ್ಣೀರು ಹಾಕ್ತಾರೇನಮ್ಮ? ಕಣ್ಣೀರು ಹಾಕ್ಬಾರ್ದಮ್ಮ. ಇರ್ಲಿ ಮಾತು, ಹಾಲು ಕುಡಿ. ಅಮ್ಮ, ಇವತ್ತು ಏನ್ ಗೊತ್ತೇನಮ್ಮ? ಏನಪ್ಪ? ಏನಮ್ಮ ನೀನೇ ಮರೆಯುವುದ? ಅಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬ ಅಮ್ಮ. ಬಹುಶಃ ನೀವು ಯಾವುದೋ ಒಂದು ವಿಷಯದಲ್ಲಿ ನನ್ನ ಹುಟ್ಟು ಹಬ್ಬ ಆಚರಿಸುವುದನ್ನೇ ಮರ್ತಿದ್ದೀರಿ ಅಂತ ಕಾಣುತ್ತದೆ. ಅಮ್ಮ ನೋಡಮ್ಮ, ಈ ನನ್ನ ಹುಟ್ಟು ಹಬ್ಬದ ದಿವಸ ನನ್ನ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯುವುದಕ್ಕಿಂತ ಮುಂಚೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆಯಮ್ಮ. ಅದು ಇವತ್ತು ನಿನ್ನ ಮುಂದೆ ಹೇಳಬೇಕೆಂದಿದ್ದೇನೆ. ದಯವಿಟ್ಟೇನು ಉತ್ತರ ಕೊಡಬೇಕು. ನಂತರ ಬೇಕಾದ್ರೆ ಈ ಹಾಲು ಕುಡಿತೀನಿ. ತಾರಮ್ಮ ಹಾಲು. ಅಮ್ಮ ಕೇಳಪ್ಪ, ಯಾವ ಪ್ರಶ್ನೆ ಅದು? ಇವತ್ತು ನನ್ನ ಹುಟ್ಟು ಹಬ್ಬ. ಈ ಹುಟ್ಟು ಹಬ್ಬದ ದಿವಸ ನಾನು ನನ್ನ ಮನಸ್ಸಿನಲ್ಲಿರುವ ವಿಚಾರವನ್ನು ಯಾವುದು ಮುಚ್ಚಿಡದೆ ನಿನ್ನ ಮುಂದೆ ಬಿಚ್ಚಿ ಹೇಳಬೇಕೆಂಬ ಆಸೆ ಆಗಿದೆಯಮ್ಮ. ಯಾಕೆಂದರೆ ಈ ಜಗತ್ತಿನಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರೂ ಹೆತ್ತ ತಾಯಿ ಕ್ಷಮಿಸ್ತಾಳೆಂಬ ನಂಬಿಕೆ ನನ್ನಲ್ಲಿದೆಯಮ್ಮ, ನನ್ನಲ್ಲಿದೆ ಅಮ್ಮ. ಅದಕ್ಕೆ ಮಕ್ಕಳು ಮಾಡಿದ ತಪ್ಪನ್ನು ತನ್ನ ಉಡಿಯಲ್ಲಿ ಹಾಕಿಕೊಂಡು ಮನ್ನಿಸ್ತಾಳೆಂಬ ಕವಿಗಳ ವಾಣಿ ಕೂಗಿ ಕೂಗಿ ಹೇಳುತ್ತಿದೆಯಮ್ಮ. ಹೀಗಿರುವಾಗ ನನ್ನ ಜೀವನದಲ್ಲಿ ಒಂದು ಮಾಡಲಾರದಂತ ದೊಡ್ಡ ತಪ್ಪು ಮಾಡಿದ್ದೇನೆ ತಾಯಿ. ಆ ತಪ್ಪು ಇವತ್ತು ನಿನ್ನ ಮುಂದೆ ಒಪ್ಕೋತಾ ಇದ್ದೀನಿ. ದಯವಿಟ್ಟು ನೀ ನನ್ನ ಕ್ಷಮಿಸ್ತೀನಿ ಅಂತ ಮಾತು ಕೊಡ್ತೀಯ ಅಮ್ಮ? ನೋಡಪ್ಪ, ನೀನು ಯಾವ ತಪ್ಪು ಮಾಡಿದ್ಯಾ ಅದನ್ನು ಹೇಳಪ್ಪ. ಅಮ್ಮ, ಈ ಮಹಾನವಂತರ ಮನೆಯ ಮಗನಾಗಿ, ನಿಮ್ಮಂತ ಪುಣ್ಯವಂತರ ಪ್ರೀತಿಯ ಕಂದನಾಗಿ ನಾನು ನನ್ನ ಜೀವನದಲ್ಲಿ ಮಾಡಲಾರದಂತ ಒಂದು ದೊಡ್ಡ ತಪ್ಪು ಮಾಡಿದ್ದೇನೆ ತಾಯಿ, ದೊಡ್ಡ ತಪ್ಪು ಮಾಡಿದ್ದೇನೆ. ಅದೇನೆಂದರೆ ನಮ್ಮನ್ನೇ ನಂಬಿ ಬದುಕುತ್ತಿದ್ದ ಒಬ್ಬ ಬಡ ಕುಟುಂಬದ ಹೆಣ್ಣನ್ನ ಮಾನಭಂಗ ಮಾಡಿದ್ದೇನಮ್ಮ, ಮಾನಭಂಗ ಮಾಡಿದ್ದೇನೆ. ನಾನು ಮಾಡಿದ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳಮ್ಮ. ಆ ಸಾವಿಗೆ ನಾನೇ ಕಾರಣ ಅಂತ ಇದುವರೆಗೆ ಯಾರಿಗೂ ಗೊತ್ತಿಲ್ಲಮ್ಮ. ಅದಕ್ಕೆ ನಾನೇ ಕಾರಣ ಅಂತ ಇವತ್ತು ನಿನ್ನ ಮುಂದೆ ನಾ ಹೇಳ್ತಾ ಇದ್ದೀನಮ್ಮ. ದಯವಿಟ್ಟು ನನಗೆ ಕ್ಷಮಿಸ್ತೀಯಾ ತಾಯಿ? ಕ್ಷಮಿಸಮ್ಮ.
ಇಲ್ಲಲ್ಲ. ಯಾಕೂ ಇಲ್ವೋ? ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಈ ಜಗತ್ತಿಗೆ ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡಿರ್ತಂತೆ. ಅದಕ್ಕೆ ನಗು ಬಂದ್ಬಿಡ್ತು. ಅಂದ್ರೆ ಈ ವಿಷಯ ನಿಮಗೆ ಮುಂಚೆನೆ ಗೊತ್ತಿತ್ತಾ? ಇಲ್ಲಪ್ಪ, ಈಗ ನೀನ್ ಹೇಳಿದೆಯಲ್ಲ ಆವಾಗಲೇ ಗೊತ್ತಾಗಿದ್ದು. ಓ ಹೌದಾ ಅಮ್ಮ, ಇವತ್ತು ಇವತ್ತು ನಾನು ನಿನ್ನ ಪಾದ ಮುಟ್ಟಿ ಹೇಳ್ತೀನಿ ತಾಯಿ. ಅಮ್ಮ, ನಾ ಇಂಥ ತಪ್ಪು ಮತ್ತೆಂದೆಂದಿಗೂ ಮಾಡಲಾರೆ ತಾಯಿ. ನನಗೆ ಮದುವೆಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಪ್ರಪಂಚದಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ನನ್ನ ಅಕ್ಕ, ತಂಗಿ, ತಾಯಿ ಅಂತ ತಿಳ್ಕೊತಿದ್ಯಮ್ಮ. ತಾಯಿ ಅಮ್ಮ, ಈ ಒಂದು ತಪ್ಪನ್ನು ನೀನು ಕ್ಷಮಿಸ್ಬೇಕಮ್ಮ. ಮಗನೇ, ನೀ ಮಾಡಿದ ತಪ್ಪನ್ನು ನಾನು ಕ್ಷಮಿಸಿದ್ದೇನೆ. ಇವತ್ತಿನಿಂದ ನೀ ನನ್ನ ಮಗನಾಗಿ ಈ ಪ್ರಪಂಚದಲ್ಲಿ ಬದುಕು ಅಂತ ನಿನ್ನ ವರದ ಹಸ್ತ ನನ್ನ ಮಸ್ತಕದ ಮೇಲಿಟ್ಟು ನನಗೆ ಆಶೀರ್ವಾದ ಮಾಡು. ಅಂದಾಗ ಮಾತ್ರ ನಾನು ಆ ಹಾಲು ಕುಡಿತೇನೆ. ಅಲ್ಲಿ ತನಕ ನಾನು ಹಾಲು ಕುಡಿಯಲಾರೆಮ್ಮ. ನೀ ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳಿದ ಮೇಲೆ ಬರೀ ಹಾಲು ಕೊಡೋದಷ್ಟೇ ಅಲ್ಲಮ್ಮ, ನಿನ್ನ ಕೈಯಿಂದ ವಿಷ ಕೊಟ್ಟರು ನಾನು ಕುಡಿತೀನಮ್ಮ. ವಿಷ ಕೊಟ್ಟರು ಕುಡಿತೀನಿ. ಆದ್ರೆ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ತಾಯಿ. ನಿನಗೇನಂತ ಆಶೀರ್ವಾದ ಮಾಡ್ಲು? ನನಗೇನಂತ ಆಶೀರ್ವಾದ ಮಾಡ್ಲು? ನಿನ್ನ ಪಾಲಿಗೆ ನಾನು ದೇವರಾಗಿ ನಿನ್ನ ತಪ್ಪನ್ನು ಕ್ಷಮಿಸಿದ್ದೀನಿ. 100 ಕಾಲ ಸುಖವಾಗಿ ಬಾಳು ಅಂತ ನಾನು ನಿನಗೆ ಆಶೀರ್ವಾದ ಮಾಡಿದ್ರೆ ನೀನು ಬದುಕುಳಿಯೋದಿಲ್ವೋ? ನಾನೇನಂತ ಆಶೀರ್ವಾದ ಮಾಡ್ಲಿ? ನಾನೇನಂತ ಆಶೀರ್ವಾದ ಮಾಡ್ಲಿ? ಮಾತು ಒಂದ್ ಮಾತು, ದೊಡ್ಡವರ ಮಾತು ಸಣ್ಣವರು ಕೇಳಬೇಕು, ಹೌದಲ್ವೋ? ನಾನು ದೊಡ್ಡವಳು ತಾನೆ. ನಾನೇನು ಹೇಳಿದೆ? ಮೊದಲು ಹಾಲು ಕುಡಿ, ಆಮೇಲೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಹೌದಾ? ಈ ಮಾತು ಸತ್ಯ ಹೇಳ್ತಾ ಇದೆಯಾ? ಸತ್ಯವಾಗಿ ಹೇಳ್ತಾ ಇದ್ದೀನಿ. ಹಾಲು ಕುಡಿಯಪ್ಪ. ಆಯ್ತಮ್ಮ, ಹಾಗಿದ್ರೆ ತೆಗೆದುಕೊಂಡು ಬಾರಮ್ಮ ಹಾಲನ್ನ. ಅಮ್ಮ, ಪ್ರತಿದಿನ ನೀನು ನಿನ್ನ ಕೈಯಾರೆ ನನಗೆ ಹಾಲು ಕೊಡಿಸ್ತಾ ಇದೆಯಲ್ಲಮ್ಮ, ಯಾಕಮ್ಮ ಇವತ್ತು ನನ್ನ ಕೈಯಿಂದ ನಾನೇ ಕುಡಿಬೇಕಾ? ಆಯ್ತಮ್ಮ, ನಿನ್ನ ಆಸೆಯಂತೆ ಆಗ್ಲಿ, ನಾನು ಕುಡಿತೀನಮ್ಮ. ನೀ ನನ್ನ ದೇವರು, ಜಗಕ್ಕೆ ಕೋಟಿ ದೇವರು, ನೀ ನನ್ನ ದೇವರು. ಅಮ್ಮಯ್ಯ ಅಮ್ಮಯ್ಯ ಬಾರೆ, ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಯಿಗೆ. ಅಮ್ಮಯ್ಯ ಅಮ್ಮಯ್ಯ ಬಾರೆ, ಅಕ್ಕರೆ ಸಕ್ಕರೆ ತಾರೆ, ಮಕ್ಕಳ ಬಾಯಿಗೆ ಮಕ್ಕಳ ಬಾಯಿಗೆ. ಅಮ್ಮ ಅಮ್ಮ, ನಾನು ಹಾಲು ಕುಡ್ದಿದ್ದೀನಮ್ಮ. ಈಗಲಾದ್ರೂ ನಿಂಗೆ ಸಂತೋಷ ಆಯ್ತು ತಾನೆ? ನನಗೀಗಲಾದ್ರೂ ಆಶೀರ್ವಾದ ಮಾಡ್ತಾಯಿ, ಆಶೀರ್ವಾದ ಮಾಡು.
ಆ ಅಮ್ಮ ನಿನ್ನ ನೋಡಕ್ಕೆ ಏನಂತ ಆಶೀರ್ವಾದ ಮಾಡ್ಲು? ನಾನೇನಂತ ಆಶೀರ್ವಾದ ಮಾಡ್ಲು? ನಿನ್ನ ಪಾಲಿಗೆ ನಾನು ನಿನ್ನ ತಾಯಿಯರು, ನಿನ್ನ ಪಾಲಿಗೆ ನಾನು ಯಮ ಕಣೋ ಯಮ. ಅಮ್ಮ ಏನ್ ಹೇಳ್ತಾ ಇದ್ದೀಯಮ್ಮ ನೀನು? ಹೌದು ಹೌದು, ನೀನು ಮಾಡಿದ ಕೆಟ್ಟ ಕೆಲಸ ನಿಮ್ಮ ತಂದೆಯವರಿಗೆ ಗೊತ್ತಾಗಿ ಬಿಟ್ಟಿದೆ. ಅದಕ್ಕಾಗಿ ಮನೆಯಿಂದ ಹೋಗುವಾಗ ನನಗೊಂದು ಆಜ್ಞೆ ಮಾಡಿ ಹೋಗಿದ್ದಾರೆ. ಏನೆಂದ ಹತ್ಯೆ ಮಾಡಿದ್ದಾರಮ್ಮ? ನೀನು ಬದುಕಬಾರ್ದು ಅಂತ. ಅಮ್ಮ ಅಮ್ಮ ಏನ್ ಏನ್ ಹೇಳ್ತಾ ಇದ್ದೀಯಮ್ಮ ನೀನು? ಹೌದು, ನಿಜವನ್ನೇ ಹೇಳ್ತಾ ಇದ್ದೀನಿ. ನೀನು ಕುಡಿದಿದ್ದು ಹಾಲಲು ವಿಷ ಕಣೋ ವಿಷ. ಅಮ್ಮ ನೀನ್ ಸತ್ಯವಾಗಿ ಹೇಳ್ತಾ ಇದ್ದೀಯಾ? ನೀನ್ ಸತ್ಯವಾಗಿ ಹೇಳ್ತಾ ಇದ್ದೀಯಲ್ಲಮ್ಮ? ಸತ್ಯವಾಗಿ ಹೇಳ್ತಾ ಇದ್ದೀನಿ, ಸತ್ಯವಾಗಿ ಹೇಳ್ತಾ ಇದ್ದೀನೋ. ಇವತ್ತು ನಿನ್ನ ಪಾಲಿಗೆ ಈ ಹೆತ್ತವಳ ಹಾಲು ವಿಷವಾಯ್ತು, ಈ ಹೆತ್ತವಳ ಹಾಲು ವಿಷವಾಯ್ತು, ಈ ಹೆತ್ತವಳ ಹಾಲು ವಿಷವಾಯ್ತು. ಈ ಮಾತಿ ಸತ್ಯವಾಗಿ ಹೇಳ್ತಾ ಇದ್ದೀರಮ್ಮ? ಅಮ್ಮ ಯಾವ ತಾಯಿ ಆದ್ರೂ ಮಕ್ಕಳಿಗೆ ಹಾಲಿನಲ್ಲಿ ವಿಷ ಹಾಕಿ ಕೊಡ್ತಾರೆ ನಮ್ಮ. ಅಮ್ಮ ತುಂಬಾ ನೋವಾಗ್ತಾ ಇದೆಯಮ್ಮ. ತೀರ್ಕೊಡಮ್ಮ. ತೀರ್ಬೇಕು ಅಮ್ಮ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ, ಅಮ್ಮ ಅಮ್ಮ ನಿನ್ನ ತ್ಯಾಗಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಹೆತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸತ್ತು ಹೋಗ್ಬೇಕಂತ ನನ್ನ ಹೊಣೆಯಲ್ಲಿ ಬರ್ತಿದ್ರೆ ನಿನಗೆ ಯಾಕೆ ಹೊಣೆ ಮಾಡಿ ತಾಯಿ? ನಿನಗೆ ಈ ಮನೆಯ ಮಾನಕ್ಕಾಗಿ ಮಗನ ಪ್ರಾಣವನ್ನೇ ಬಲಿಕೊಟ್ಟ ನಿಮ್ಮಂತ ಶ್ರೇಷ್ಠ ತಂದೆ ತಾಯಿ ಹೊಟ್ಟೆಯಲ್ಲಿ ನಾನು ಮತ್ತೊಮ್ಮೆ ಹುಟ್ಟಿ
ನಂಗೆ ತುಂಬಾ ನೋವಾಗ್ತಾ ಇದೆ. ಅಮ್ಮ, ನಾನು ಕೊನೆಯದಾಗಿ ಒಂದು ಮಾತು ನಡೆಸ್ಕೊಡ್ತಾಯಿ. ಮಾತು ಹೇಳು, ಯಾವುದು ನಿನ್ನ ಮಾತು? ನಡೆಸ್ಕೊಡ್ತೀನಿ, ಹೇಳು. ಅಮ್ಮ, ಈ ನಿನ್ನ ಮಡಿನಲ್ಲಿ ಕೊನೆಯದಾಗಿ ನಾನು ಪ್ರಾಣ ಬಿಡ್ಬೇಕಮ್ಮ. ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಆನಂದವು, ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಆನಂದವು, ನೂರಾರು ಜನ್ಮದಲ್ಲೂ ನೀ ಹಾಡೋ ಲಾಲಿ ಹಾಡೆ ನಾನೆಂದು ಕೇಳಬೇಕು, ಸಂತೋಷ ಹೊಂದಬೇಕು. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ನಿನ್ನ ಪ್ರೇಮಕ್ಕೆ ಈ ನಿನ್ನ ಕಂದ ಜಾರಿ ಭೂಮಿಗೆ ಬಂದ ವೇಳೆ ಇದು ನನ್ನ ಕಂದ ಜಾರಿ ಭೂಮಿಗೆ ಬಂದ ವೇಳೆ ನೀ ನೋಡಿದ ಆರೋವಿಗೆ ನಾನು ಬಾಲಿಯಾದೆ. ಯಾಕೆ ಮಾಧವಿ ಮೌನ ತಾಳೆ ನಿಂತಿರುವೆ? ಆ ನಿನ್ನ ದುಃಖದ ಕಡಲು ನಾನು ಅರ್ಥ ಮಾಡಿಕೊಂಡಿರುವೆ ಮಾಧವಿ, ಅರ್ಥ ಮಾಡಿಕೊಂಡಿರುವೆ. ಆದ್ರೆ ಏನ್ ಮಾಡುವುದು? ಇದೆಲ್ಲವೂ ನಮ್ಮ ಪಾಲಿಗೆ ಅನಿವಾರ್ಯ ಮಾಧವಿ, ಇದು ಅನಿವಾರ್ಯ. ಇಂದು ನಮ್ಮ ಮಗ ಸತ್ತಿಲ್ಲ ಕಡೆ, ನಮ್ಮ ಮಗ ಸತ್ತಿಲ್ಲ. ಈ ಮನೆತನದ ನಂದ ದೀಪವೇ ಆರು ಹೊಂಟು ಹೋಯ್ತು ಮಾಧವಿ. ಇಷ್ಟಕ್ಕೆಲ್ಲ ಈ ಮನೆತನದ ಮಾನವೇ ಕಾರಣ. ನಾನು ಇಷ್ಟೊಂದು ಮಾತನಾಡ್ತಿದ್ರು ನೀನೇಕೆ ಮೌನವಾಗಿ ನಿಂತುಕೊಂಡಿರುವೆ? ಮಾತಾಡು ಮದುವೆ, ಮಾತಾಡು. ಬಂದ್ರ ಬರ್ರಿ ಬರ್ರಿ, ನೋಡ್ರಿ ನೋಡ್ರಿ ನಿಮ್ಮ ಮಗನ. ಈಗ್ಲಾದ್ರೂ ಸಂತೋಷವಾಯ್ತೇನು? ಈಗ್ಲಾದ್ರೂ ತೃಪ್ತಿ ಆಯ್ತೇನು? ಮನೆಯಿಂದ ಹೋಗುವಾಗ ನನಗೊಂದು ಆಜ್ಞೆ ಮಾಡಿದಿರಲ್ಲ, ಮತ್ತೆ ನಾನು ಮನೆಗೆ ಮರಳಿ ಬಂದ್ಮೇಲೆ ನನ್ನ ಮಗ ಇರಬಾರ್ದು, ಮಗನ ಹೆಣ ಇರ್ಬೇಕು ಅಂತ. ನೋಡ್ರಿ ನೋಡ್ರಿ ಮಗನ ಹೆಣ ನೋಡ್ರಿ. ನೋಡು, ಮಾತು ಮುಂದುವರಿಸಬೇಡ.
ಈ ಮಾತು ಮತ್ತೊಬ್ಬರಿಗೆ ಗೊತ್ತಾದರೆ ಊರಲ್ಲಿರುವ ಎಲ್ಲ ಜನ ನಮ್ಮ ಮನೆ ತುಂಬಿ ಹೋಗುತ್ತಾರೆ ಕಡೆ, ಮನೆ ತುಂಬಿ ಹೋಗುತ್ತಾರೆ. ಊರಿಗೆ ಗೊತ್ತಾಗುವಷ್ಟರಲ್ಲಿ ಶವ ಸಂಸ್ಕಾರ ನಡೆದು ಹೋಗ್ಲಿ. ನೀನ್ ಇಲ್ಲೇ ಇರು, ನಾನು ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬರ್ತೇನೆ. ರೀ, ಸ್ವಲ್ಪ ನಿಂತ್ಕೊಳ್ಳಿ. ನಂದೊಂದು ಆಸೆ ಇದೆ, ನಡೆಸ್ಕೊಡ್ತೀರೇನು? ಏನದು? ಕೊನೆಯದಾಗಿ ನಿಮ್ಮ ಪಾದಕ್ಕೆ ಬಿದ್ದು ಆಶೀರ್ವಾದ ಪಡ್ಕೋಬೇಕು ಅಂತ ಆಸೆ ಆಗ್ತಾ ಇದೆ ನನಗೆ. ಆಶೀರ್ವಾದ ಮಾಡ್ತೀರೇನು? ಮಹಾದೇವಿ, ಯಾಕೆ ಏನೇನೋ ಈ ನಿನ್ನ ಮನ ಬಂದಂತೆ ಮಾತಾಡ್ತಾ ಇದ್ದೇನೆ. ಯಾಕೆ ನನ್ನೊಂದಿಗೆ ಬದುಕು ಮುಂದುವರಿಸುವ ಆಸೆ ನಿನಗೆಲ್ಲವೇ? ನೋಡು, ನಾನು ಮಾಡಿದ ಕೃತ್ಯ ನಿನ್ನ ಮನಸ್ಸಿಗೆ ಅಪರಾಧ ಅಂತ ಅನಿಸಿದ್ದೆ. ಆದ್ರೆ ನೀನು ನನಗೆ ಒಂದೇ ಒಂದು ಆದ್ಯ ಮಾಡು ಮಾಧವಿ, ಆದ್ಯ ಮಾಡು. ಈ ನಿನ್ನ ಕಣ್ಣೆದುರಿನಲ್ಲಿ ವಿಷ ಕುಡಿದು ನಾನು ಸತ್ತು ಹೋಗ್ತೀನಿ ಮಾಧವಿ. ಬ್ಯಾಡ್ರಿ, ದಯವಿಟ್ಟು ಇಂಥ ಮಾತಾಡಬೇಡ್ರಿ, ಇಂಥ ಮಾತಾಡಬೇಡಿ. ನಿಮ್ಮಂತ ನ್ಯಾಯವಂತ, ನೀತಿವಂತ, ಗುಣವಂತ, ಧರ್ಮವಂತ ಗಂಡ ಪಡಿಬೇಕಂದ್ರೆ ನಾನು ಪುಣ್ಯ ಮಾಡಿನ್ರಿ, ನಾನು ಪುಣ್ಯ ಮಾಡೀನಿ. ಆದ್ರ ನೀವೊಂದು ತಪ್ಪು ಮಾಡಿಬಿಟ್ರಿ. ನನ್ನ ಕೈಯಿಂದ ವಚನ ತೆಗೆದುಕೊಂಡು ನೀನು ಹೆತ್ತಿರುವ ನಿನ್ನ ಮಗನಿಗೆ ವಿಷ ಹಾಕಿ ಕೊಂದು ಬಿಡು ಅಂತ ಹೇಳಿಬಿಟ್ರಲ್ಲ. 9 ತಿಂಗಳು ಹೊತ್ತು ಹೆತ್ತಿರುವ ನನ್ನ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಅವನಿಗೆ ಕುಡಿಸುವಾಗ ಈ ನನ್ನ ಹೆತ್ತ ಕೊಳ್ಳಿಗೆ ಅದೆಷ್ಟು ಸಂಕಟ ಆಗಿದೆ ಅಂತ ಗೊತ್ತಾ ನಿಮಗೆ? ಗೊತ್ತೇನ್ರಿ? ಗೊತ್ತಾಗುದಿಲ್ಲ, ಗೊತ್ತಾಗುದಿಲ್ಲ. ಹೋಗ್ಲಿ ಬಿಡಿ, ಹೋಗ್ಲಿ. ನೀವೇನು ಚಿಂತೆ ಮಾಡಬೇಡಿ, ಅದಕ್ಕೊಂದು ದಾರಿ ನಾನು ಹುಡುಕೊಂಡೀನಿ. ಏನ್ ಹುಡ್ಕೊಂಡಿದ್ದೆ? ನನ್ನ ಮಗನಿಗೆ ವಿಷ ಹಾಕೋದಕ್ಕಿಂತ ಮುಂಚೆ ನಾನು ಅದರಲ್ಲಿಯ ಸ್ವಲ್ಪ ವಿಷ ನಾನೇ ಕುಡಿದ್ಬಿಟ್ಟೆ. ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಬದುಕೊಂದು ಜಟಕಾ ಬಂಡಿ, ಆ ವಿಧಿ ಅದ್ರ ಸಾಹೇಬ, ಆ ವಿಧಿ ಮರಣಕ್ಕೋ ಮಸಣಕ್ಕೋ ಅವನು ಕರೆದತ್ತ ನಡೆಯೋ ಮಂಕುತಿಮ್ಮ, ಅವನು ಕರೆದತ್ತ ನಡೆಯೋ ಮಂಕುತಿಮ್ಮ, ಅವನು ಕರೆದತ್ತ ನಡೆಯೋ ಮಂಕುತಿಮ್ಮ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಮಹಾದೇವಿ, ನೀನು ನನ್ನ ಬಡದಿ ಅಲ್ಲ ಕಣದ ಕಡೆ, ನೀನು ನನ್ನ ಬಡದಿ ಅಲ್ಲ, ನೀನು ಮಹಾದೇವತೆ ಕಡೆ, ಮಹಾದೇವತೆ. ಗಂಡನ ಆತೆಯನ್ನು ಪಾಲಿಸಿಕೊಟ್ಟ ಮಹಾಸತಿ ಕಡೆ, ನೀನು ಮಹಾಸತಿ. ಜೀವ, ಏನಿದೆಲ್ಲ? ಈ ನನ್ನ ಬಾಳಿನ ಚದುರಂಗದ ಆಟ.
ನಾನು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ದೀನಿ ಅಂತ ನನ್ನ ಬದುಕನ್ನು ಈ ರೀತಿಯಾಗಿ ಸೃಷ್ಟಿ ಮಾಡಿದ್ದೆ ನೀನು. ನ್ಯಾಯ, ನೀತಿ, ಸತ್ಯ, ಧರ್ಮ ಈ ಕಲಿಯುಗದಲ್ಲಿ ನನ್ನ ವೈರಿಗಳನ್ನಾಗಿ ಮಾಡಿದ್ದಾರೆ. ಯಾಕೆ ಇಲ್ಲಿ ನ್ಯಾಯವಂತರಿಗೆ ನೆಲೆ ಇಲ್ವಾ? ನೀತಿವಂತರಿಗೆ ನಿಲ್ಲಲು ಅವಕಾಶ ಇಲ್ಲವೇ? ಧರ್ಮವಂತರಿಗೆ ಪುಣ್ಯದ ಕೆಲಸ ಮಾಡಲು ನಿನ್ನ ಕರುಣೆ ಕೂಡ ಇಲ್ಲದಾಯ್ತು. ಹೇಳುದೇವಾ, ಹೇಳು. ಯಾಕೆ ನಮ್ಮಂತ ಮಾನವರನ್ನು ನಿನ್ನ ಸೂತ್ರದ ಗೊಂಬೆಗಳಂತೆ ಆಡಿಸುತ್ತಿರುವೆ? ಇನ್ನೂ ಒಂದು ಕೊನೆಯ ಪ್ರವೇಶ, ಯಾರು ಹೇಳ್ಬೇಡ್ರಿ. ಇನ್ನೊಂದು ಪ್ರವೇಶ ನಾಟಕ ಅದ, ಮುಖ್ಯವಾದ ಪ್ರವೇಶ. ಯಾರು ಹೇಳ್ಬೇಡ್ರಿ. ಇನ್ನೊಂದು ಪ್ರವೇಶ ಅದ, ಇನ್ನೊಂದು ಪ್ರವೇಶ ನಿಂದ್ರಿ ಒಂಜರ. ಇದು ಜಗದಲ್ಲಿ ನಮ್ಮಂತ ಸತ್ಯವಂತರಿಗೆ ನೀನು ತಂದೊಡ್ಡುವ ಸತ್ವ ಪರೀಕ್ಷೆನ ಅಥವಾ ಶಿಕ್ಷಣ? ಕೇಳ್ದೇವಾ, ಹೇಳು. ಯಾಕೆ ಮೌನವಾಗಿ ಕುಳಿತಿದ್ಯಾ? ಮಾತಾಡು. ಮುಚ್ಚೆ ಕಡೆ ಗೂಡೆ ಆಟ ನನ್ನ ಬಾಳು. ಕಲ್ಲಾಗಿ ಕುಳಿತ ಕಳ್ಳ ಕಳ್ಳ ಕಳ್ಳ. ಎಲ್ಲ ಬಲ್ಲವನ್ನ ಹಾಕಿ ಏನು ಗೊತ್ತಿಲ್ಲದವರಂತೆ ನಮ್ಮನ್ನೇ ಹೊಡೆ ಮಾಡುವ ನೀಚ ನೀಚ. ಇದೆಲ್ಲವೂ ನಮ್ಮ ದೈವ ದುರಂತ. ಹೆಂಡತಿ ಮಕ್ಕಳು ಎಲ್ಲರೂ ಹೊರಟೋದ ಬೆಲೆ ಇನ್ನು ನಾನು ಇಲ್ಲಿದ್ದು ಪ್ರಯೋಜನವಾದರೂ ಏನಿದೆ? ಏನು ಇಲ್ಲ ಇಲ್ಲ ಇಲ್ಲ. ಈ ಮನೆತನದ ಸಕಲ ಸರ್ವ ಸಂಪತ್ತು ಆಸ್ತಿ ಎಲ್ಲವನ್ನು ನನ್ನ ಮಗನ ಸಮಾನವಾಗಿರುವ ಆ ರುದ್ರನ ಹೆಸರಿಗೆ ಬರೆದಿಟ್ಟು ಇನ್ನು ಮುಂದೆ ನಾನು ಯಾವುದಾದ್ರೂ ಕಾಶಿ ಅಥವಾ ಕಲ್ಯಾಣಕ್ಕೆ ಹೋಗ್ತೇನೆ. ಈ ಮನೆತನದ ನ್ಯಾಯ, ನೀತಿ, ಸತ್ಯ, ಧರ್ಮಗಳನ್ನು ನಡೆಸಿಕೊಂಡು ಹೋಗುವ ಶಕ್ತಿ ಆ ರುದ್ರನಲ್ಲಿದೆ. ಇನ್ನು ಮುಂದೆ ಈ ಮನೆತನಕ್ಕೆ ರುದ್ರನೇ ವಾರಸುದಾರ. ಈಗ ಬಂದೆಯ ಕೊನೆಯದಾಗಿ ನನ್ನದೊಂದೇ ಒಂದು ಮಾತು ನಡೆಸ್ಕೊಡ್ತೀಯ. ಇನ್ನು ಮುಂದೆ ಈ ಮನೆತನದ ನ್ಯಾಯ, ನೀತಿ, ಸತ್ಯ, ಧರ್ಮ ಎಲ್ಲವನ್ನು ನಿನಗೊಪ್ಪಿಸಿ ನಾನು ಹೋಗ್ತಾ ಇದ್ದೇನೆ. ಆದರೆ ಹೋಗೋದಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಹೇಳಿ ಹೋಗ್ತೇನೆ. ಈ ಮಾನವಂತರ ಮನೆತನದಲ್ಲಿ ಯಾವುದೇ ಕಾರಣಕ್ಕೂ ಮಾನ ಕಳೆದುಕೊಳ್ಬಾರ್ದು. ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡಬೇಕು. ಸಮಯ ಬಂದ್ರೆ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಲು ನಾವು ಸಿದ್ಧವಾಗಿರ್ಬೇಕು. ನ್ಯಾಯ, ನೀತಿ, ಸತ್ಯ, ಧರ್ಮವೇ ನಮ್ಮ ಉಸಿರು ಅಂತ ನಾವು ಬಾಳ್ಬೇಕು. ರುದ್ರ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವು ಅರಿದ ಬೊಂಬೆಯು ಮುರಿದ ಮಣ್ಣಾಗಿಸಿದ. ಕಂಬನಿ ದಾರಿ ಹರಿಸಲು ನನ್ನ ಜೀವ ಉಳಿಸಿದ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಓ ತಂದೆ ಮಲ್ಲಿಕಾರ್ಜುನ, ನಾನು ಏನಾಗಬಾರ್ದು ಅನ್ಕೊಂಡ ಅದೇ ನಡೆದು ಹೋಯ್ತು.
ನನ್ನ ಮಗಳು ಹುಟ್ಟಬಾರ್ದಾಗಿತ್ತು. ನನ್ನ ಮಗಳು ಹುಟ್ಟಬಾರ್ದ ಹುಟ್ಟಿ ನನ್ನ ತಲೆಯಾರ ಮನೆ ಎಲ್ಲ ಮಸಣ ಮಾಡಿಬಿಟ್ಲು. ಸುತ್ತು 40 ಹಳ್ಳಿಗೆ ನ್ಯಾಯ ಹೇಳಿದೆ, ನ್ಯಾಯ ದೇವರೇ ಇಲ್ಲಿ ಇಲ್ಲ ಅಂದ ಮೇಲೆ ಈ ಆಸ್ತಿ ಅಂತಸ್ತು ತೆಗೆದುಕೊಂಡು ನಾನು ಏನ್ ಮಾಡ್ಲಿ? ಇಂಥ ಆಸ್ತಿಯನ್ನೆಲ್ಲ ಯಾವುದಾದ್ರು ದೇವಸ್ಥಾನ ಹೆಸರಲ್ಲಿ ಬರೆದು ನಾನು ಈ ನನ್ನ ದೇವರ ಧ್ಯಾನ ಮಾಡುತ್ತಾ ಬಹಳ ದೂರ ಹೊರಟೋಗುತ್ತೇನೆ.